ಎಸ್, ಈಗಾಗಲೇ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ಅವರ ನಡುವೆ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಬಿರುಕು ಉಂಟಾಗುವುದಕ್ಕೆ ಪ್ರಮುಖ ಕಾರಣವಾಗಿರುವಂತದ್ದು ನಟಿ ಸಪ್ತಮಿ ಗೌಡ. ಈಗ ಈ ವಿಚಾರದ ಕುರಿತಾಗಿ ಅವರು ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಅವರ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ನಾವು ಅವರ ಒಂದು ರಿಯಾಕ್ಷನ್ ಅನ್ನ ಕೇಳೋದಕ್ಕೆ ಫೋನ್ ಮಾಡಿದ್ರೆ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಸ್ಪಷ್ಟನೆ ಕೇಳೋದಕ್ಕೆ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಬಿಟಿವಿ ಮಾಡ್ತಾ ಇದೆ ನಿರಂತರವಾಗಿ. ಅದು 4-5 ಬಾರಿ ಫೋನ್ ಮಾಡಿದ್ರು ಕೂಡ ಅವ್ರ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿಲ್ಪಾ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿಲ್ಪಾ, ಇಲ್ಲಿ ಪ್ರಮುಖವಾಗಿ ಶ್ರೀದೇವಿ ಹಾಗೆ ಯುವ ಇಬ್ಬರ ನಡುವೆ ಬಿರುಕು ಉಂಟಾಗೋದಕ್ಕೆ ಸಪ್ತಮಿ ಗೌಡ ಅವರೇ ಕಾರಣ ಅನ್ನುವಂಥ ಬಹಳ ನೇರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿ ಸಪ್ತಮಿ ಗೌಡ ಅವರಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೂಡ ಸಿಕ್ಕಿಲ್ಲ. ಸೊ ಏನಾಗಬಹುದು, ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ? ಎಕ್ಸಾಕ್ಟ್ ಆಗಿ ಗೊತ್ತಿದ್ದಂಗೆ ನೀವೇ ಓದಿದೀರಾ ನೋಟಿಸ್ನ. ಸೊ ನೋಟಿಸ್ ಅಲ್ಲಿ 10 ಪುಟದ ನೋಟಿಸ್ ಇದೆ. 10 ಪುಟದ ನೋಟಿಸ್ ಅಲ್ಲೂ ಸಹ ಪ್ರತಿಯೊಂದು ಪುಟದಲ್ಲೂ ಸಹ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಶ್ರೀದೇವಿ ಅವರು ನನ್ನ ಹಾಗೂ ಯುವ ಡಿವೋರ್ಸ್ಗೆ ಸಪ್ತಮಿ ಗೌಡನೇ ಕಾರಣ ಅಂತ ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಏನೇನ್ ಕಾರಣ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಏನು ಯುವರಾಜ್ ಕುಮಾರ್ ಯಾವ ತರ ಟಾರ್ಚರ್ ಅನ್ನ ಕೊಡ್ತಾ ಇದ್ರು, ಸೊ ಸಪ್ತಮಿ ಗೌಡನ ಮನೆ ಕರ್ಕೊಂಡ್ಬಂದು ಶ್ರೀದೇವಿ ಅವ್ರ ಎದುರುಗಡೆ ಶ್ರೀದೇವಿಗೆ ಹೇಗೆ ಕಿರುಕುಳ ಕೊಡ್ತಾ ಇದ್ರು, ಬೇರೆ ಬೇರೆ ಅಲಿಗೇಷನ್ ಏನ್ ಮಾಡಿದ್ರು ಅದೆಲ್ಲವೂ ಸಹ ಯುವರಾಜ್ ಕುಮಾರ್ ಏನು ಶ್ರೀದೇವಿಗೆ ಮಾಡಿದ್ರು ಅದೆಲ್ಲವನ್ನೂ ಸಹ ಆ ಒಂದು ನೋಟಿಸ್ ಅಲ್ಲಿ ಕೊಟ್ಟಿದ್ರು. ಸೊ ಹೇಳಿದ್ರು, ಸೊ ರೀಸನ್ಗಳನ್ನ ಹೇಳಿದ್ರು. ಸೊ ಇನ್ನೊಂದು ಕಡೆ ಯುವ ಪರ ವಕೀಲರು ಸಹ ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಶ್ರೀದೇವಿಯ ಮೇಲೆ ಅಲಿಗೇಷನ್ ಮಾಡಿದ್ರು. ಶ್ರೀದೇವಿಗೆ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ, ರಾಧಯ್ಯ ಅನ್ನೋರ್ ಜೊತೆ ರಿಲೇಶನ್ಶಿಪ್ ಇದೆ. ಆ ಒಂದು ಬಾಯ್ ಫ್ರೆಂಡ್ಗೋಸ್ಕರ ಯುವರಾಜ್ ಕುಮಾರ್ನ ತುಂಬಾ ಚೆನ್ನಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಹಲ್ಲುಜ್ಬೇಕು, ತಲೆ ಸರಿ ಮಾಡ್ಕೊಬೇಕು, ಇದೆಲ್ಲವನ್ನು ಸಹ ಅನೇಕ ಚಿಕ್ಕದಾಗಿ ಒಂದು ಟಾರ್ಚರ್ ಅನ್ನ ಕೊಟ್ಟು ದೊಡ್ಡದಾಗಿತ್ತು. ಸೊ ಅವರ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತ. ಮತ್ತೊಂದು ಕಡೆ ಒಂದು 3 ಕೋಟಿ ಅಲಿಗೇಷನ್ ಮಾಡಿದ್ರು. ಸೊ 3 ಕೋಟಿ ಅವ್ರ ಅಕೌಂಟಿಗೆ ಹಾಕ್ಸ್ಕೊಂಡು ಅದನ್ನ ಖರ್ಚು ಮಾಡಿದ್ದಾರೆ, ಬೇಕಾಬಿಟ್ಟಿ ಖರ್ಚು ಮಾಡಿದರೆ ಲೆಕ್ಕ ಕೊಟ್ಟಿಲ್ಲ ಅಂತ. ಸೊ ಓವರ್ ಆಲ್ ಆಗಿ ಶ್ರೀದೇವಿ ಅವರು ಯುವರಾಜ್ ಕುಮಾರ್ ಮೇಲೆ ಅಲಿಗೇಷನ್ ಮಾಡಿದ್ರು, ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಮೇಲೆ ಅಲಿಗೇಷನ್ ಮಾಡಿದ್ರು. ಇಲ್ಲಿ ಬರ್ತಿರೋದು ಏನಪ್ಪಾ ಅಂತ ಹೇಳಿ ಇಬ್ರು ಮಧ್ಯದಲ್ಲಿ 3ನೇ ವ್ಯಕ್ತಿ ಅಂದ್ರೆ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿಯ ಡಿವೋರ್ಸ್ಗೆ ನಟಿ, ಸ್ಯಾಂಡಲ್ವುಡ್ ನಟಿ ಸಪ್ತಮಿ ಗೌಡನೇ ಕಾರಣ ಅನ್ನೋದು. ಸೊ ಇನ್ನು ಸಪ್ತಮಿ ಗೌಡನ ಸಂಪರ್ಕ ಮಾಡಿದಾಗ ಅವರು ಕಾಲ್ ಸಹ ರಿಸೀವ್ ಮಾಡ್ತಾ ಇಲ್ಲ. ಸಪ್ತಮಿ ಗೌಡ ಇದ್ರ ಬಗ್ಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಇನ್ನು ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಶಿಲ್ಪಾ.